ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದ್ಬಿಟ್ಟು ಆಲ್ರೆಡಿ ಅರ್ಧ ಅಪ್ಲೋಡ್ ಮಾಡಿರೋ ಲಾಗ್ನ ಕಂಟಿನ್ಯೂಷನ್. ಇದು ನಮ್ಮಮ್ಮ ಮೆಂತೆ ಚಟ್ನಿ ಮಾಡ್ತಾ ಇತ್ತು. ಹಾಗೆ ಮೊಳಕೆ ಎಲ್ಲ ಚೆನ್ನಾಗಿ ಬಂದಿದೆ ಅಲ್ವಾ. ಮೊಳಕೆ ಬಂದಮೇಲೆ ಉಪ್ಪು ಹಾಕಿದ್ರೆ ಮೊಳಕೆ ಬೆಳೆಯೋದಿಲ್ಲ ಅಂತ ಹೇಳಿ ಬೇಗ ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕಿ ಇಟ್ಬಿಡ್ತೀನಿ. ಆಮೇಲೆ ಮುಂದಿಂದು ಮಾಡ್ಕೊತೀನಿ ಅಂತೇಳಿ ಎರಡು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಊಟ ಮಾಡೋಕ್ಕೆ ಸಾಂಬಾರು ಕುದೀತಾ ಇತ್ತು. ಅದೇ ನಿನ್ನೆ ಹಲಸಿನ ಗುಜ್ಜಿ ಸಾಂಬಾರು ಮಾಡಿದ್ರು ಅನ್ನಲ್ವಾ ಅದು. ಹಾಗೆ ಇವಾಗ ಪೇಟೆಗೆ ಹೋಗಬೇಕಾಯಿತು. ಬೇಗ ಪೇಟೆಗೆ ಹೋಗಿ ಬಂದುಬಿಟ್ಟು ಕೆಲಸ ಮುಗಿಸ್ಕೊಳ್ಳೋಣ, ಆಮೇಲೆ ಬೇರೆ ಕೆಲಸ ನೋಡೋಣ ಅಂತೇಳಿ ಅಂದ್ಕೊಂಡ್ವಿ. ಹಾಗೆ ಸ್ವಲ್ಪ ನಮ್ಮ ಸ್ಟವ್ ಹಾಳಾಗಿತ್ತು, ಸ್ಟವ್ ಪೈಪು. ಹಾಗಾಗಿ ಅದನ್ನು ರೆಡಿ ಮಾಡಿಸ್ಕೊಬರೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಪೈಪ್ ಪ್ರಾಬ್ಲಮ್. ಅದೇನೋ ಗ್ಯಾಸ್ ಲೀಕ್ ಆಗ್ತಾ ಇತ್ತಲ್ಲ ಪೈಪೆಲ್ಲ. ಅದೇ ಅದೇ ಈ ಪೈಪು ಅದು ಅಷ್ಟೇ. ಅದೇ ಅಷ್ಟು ಉದುರ್ತೈತಿ. ತೋರಿಸ್ರಿ, ಹಂಗೆ ತೋರಿಸ್ರಿ. ಅಲ್ಲಿ ನೋಡಮ್ಮ, ಅಲ್ಲಿ ಮುಟ್ಟಿದ್ರೆ ಆ ಥರ ಅಲ್ಲೆಲ್ಲ ಸಂದಿಲೆಲ್ಲ ಗ್ಯಾಸ್ ಹೋಗ್ತೈತೆ. ಅದು ಇಡೀ ಪೈಪ್ನೇ ಹೊಸದು ಹಾಕ್ಸ್ಬೇಕು ಅನ್ಸುತ್ತೆ. ಅಲ್ಲಿಂದ ಅಷ್ಟು ಅಂತ ಅನ್ಕದೆ. ಅಣ್ಣಂಗೆ ಫೋನ್ ಮಾಡ. ಹಾಗೆ ಸ್ಟವ್ ತಗೊಂಡು ಹೊರಟ್ವಿ. ರಿಪ್ಪನಪೇಟೆಗೆ ಹೋಗಿ ರೆಡಿ ಮಾಡಿಸ್ಕೊಬರೋಣ ಅಂತ ಹೇಳಿ. ಹಾಗೆ ನಮ್ಮ ಮನೇಲಿ ನಮ್ಮ ಅಮ್ಮ ಅಪ್ಪಾಜಿ ಇದ್ರಲ್ವ, ಅಪ್ಪಾಜಿನೊಬ್ಬರನ್ನ ಬಿಟ್ಬಿಟ್ಟು ಅಮ್ಮ, ನಾನು, ನಮ್ಮ ಮನೆಯವರು, ನಮ್ಮ ಅತ್ತರ್ವ ಎಲ್ಲರೂ ರಿಪ್ಪನಪೇಟೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೋಗ್ಬಿಟ್ಟು ಸ್ವಲ್ಪ ಗ್ರಾಸರೀಸ್ ತೊಗೊಳೋದಿತ್ತು. ಹಾಗೆ ಇದನ್ನು ಸ್ವಲ್ಪ ರೆಡಿ ಮಾಡಿಸ್ಕೊಂಡು ಬರಬೇಕು. ಹಾಗೆ ಸ್ವಲ್ಪ ಶಾಪಿಂಗ್ ಮಾಲಿಗೆ ಹೋಗೋ ಸ್ವಲ್ಪ ಇತ್ತು. ಹಾಗಾಗಿ ಅಲ್ಲೇ ಗ್ರಾಸರೀಸ್ ತೊಗೊಳ್ಳೋಣ ಅಂದ್ಕೊಂಡ್ವಿ. ಬನ್ನಿ ಹೋಗೋಣ. ಫಸ್ಟ್ ಇಲ್ಲಿಂದ ಹೊರಟಿ ಎಲ್ಲೆಲ್ಲಿಗೆ ಹೋಗ್ತೀವಿ, ಏನೇನು ತಗೊತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈಗ ಮನೆಯಿಂದ ಈಗಷ್ಟೇ ಸ್ಟಾರ್ಟ್ ಆಗಿದ್ದೀವಿ. ಹಾಕ್ಲಾ? ಬಾಯ್ 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 ಬಾಯ್. ಹೋಗ್ತಾ ದಾರಿಲಿ ಹೋಗ್ತಾ ಇದ್ದೀವಿ. ನಾನು ಅದೇ ಹೇಳಿದ್ನಲ್ವ, ನಾವೇ ಇಷ್ಟು ಜನ ಹೋಗ್ತಾ ಇದ್ದೀವಿ. ನಾನು ಅಥರ್ವ ಮತ್ತು ನಮ್ಮ ಮನೆಯವರು ಮುಂದ್ಗಡೆ ಇದ್ದಾರೆ. ಹಾಗೆ ಇಲ್ಲಿಂದ ರಿಪ್ಪನ್ಪೇಟೆ ಹೋಗೋಷ್ಟೊತ್ತಿಗೆ ನಾವು ಮಧ್ಯಾಹ್ನ ಆಗಿತ್ತು. ಊಟ ಮಾಡಿರಲಿಲ್ಲ, ಬಂದು ಬೇರೆ ಊಟ ಮಾಡಬೇಕಾಗಿತ್ತು. ಹಾಗೆ ಬೇಗ ಬೇಗ ಶಾಪಿಂಗ್ ಮುಗಿಸೋಣ ಅಂತೇಳಿ ಶಾಪಿಂಗ್ ಮಾಲಿಗೆ ಬಂದ್ವಿ. ಅಲ್ಲಿ ರೆಡಿನೇ ಇದ್ವಲ್ಲಮ್ಮ, ಸಂಕ್ರಾಂತಿ ಕಾಳು. ಏನದು? ಹಾಗೆ ಏನೇನು ಬೇಕು ಗ್ರಾಸರೀಸು ಅದು ಇದು ಸ್ವಲ್ಪ ಆಲ್ಮೋಸ್ಟ್ ಆಲ್ರೆಡಿ ತಗೊಂಡು ಹೋಗಿದ್ರು. ಅಲ್ಪ ಸ್ವಲ್ಪ ಉಳಿದಿರೋದು ನೆನಪಾಗಿರೋದನ್ನು ತೊಗೊತಾ ಇದ್ದಾರೆ ನಮ್ಮಮ್ಮ. ಹಾಗೆ ಕಡಲೆ, ಹುರ್ಗಡ್ಲೆ, ಇನ್ನೂ ಸ್ವಲ್ಪ ಸ್ವಲ್ಪ ಪ್ಯಾಕೆಟ್ಸ್ಗಳು ಏನೋ ತೊಗೊಂಡಿದ್ದಾರೆ. ಹಾಗೆ ನಮ್ಮ ಅತ್ತರ್ವನು ಏನೇನು ನೋಡ್ತಾ ಇದ್ದಾನೋ ಗೊತ್ತಿಲ್ಲ, ಏನೇನು ಬೇಕು ಅಂತ ಹೇಳಿ ಲಾಲಿಪಾಪು ಅದು ಇದು ಅಂತೇಳಿ ಹಾಕ್ಕೊತಾ ಇದ್ದಾನೆ. ಅವಂದೇ ಫುಲ್ಲು ಶಾಪಿಂಗ್ ಮಾಲಲ್ಲಿ ಈ ಕಡೆ ಬಂದುಬಿಟ್ವಿ ಅಂದರೆ ಸಾಕು, ಅವನಿಗೆ ಒಂದೆರಡು ಕಣ್ಣಿಗೆ ಕಾಣಲ್ಲ. ಶಾಪಿಂಗ್ ಮಾಲಿಗೆ ಬಂದ್ವಿ ಅಂದರೆ ಎಷ್ಟೊತ್ತಿಗೆ ಹೊರಗೆ ಬರ್ತೀವೋ ಅನಿಸ್ಬಿಡುತ್ತೆ. ಇವ್ನು ಕರ್ಕೊಬರೋಷ್ಟೊತ್ತಿಗೆ ಅಷ್ಟು ಸಾಕು ಅನಿಸ್ಬಿಡುತ್ತೆ. ಒಂದೆರಡು ತಗೊಳಲ್ಲ ಇವನು, ನೋಡಿರೋದೆಲ್ಲ ಬೇಕು ಬೇಕು ಅಂತ ಕುತ್ಕೊತಾನೆ. ಹಾಗೆ ಬರೋ ದಾರಿಲಿ ಹಾಲು ಮೊಸರು ತಗೊಬಂದುಬಿಟ್ರೆ ಕೆಲಸ ಆಗುತ್ತೆ ಅಂತೇಳಿ ಅದು ಕೂಡ ತಂದರು. ಹಾಗೆ ಸ್ಟವ್ ರೆಡಿ ಮಾಡೋಕೆ ಕೊಟ್ಟಿದ್ನಲ್ವ, ಪೈಪು ಫುಲ್ ಹೋಗಿತ್ತು. ಹಾಗಾಗಿ ಪೈಪ್ ಮಾತ್ರ ಹಾಕಿದ್ರು ಅವರು. ಸರಿ, ಒಂದು ಸತಿ ಚೆಕ್ ಮಾಡಿ ನೋಡಿ, ಇವತ್ತೇ ನೋಡ್ಕೊಬಿಡಿ ಅಂತ ಹೇಳ್ತಾಯಿದ್ರು. ಎಲ್ಲ ಕೆಲಸ ಆಯಿತು. ಇನ್ನು ಮನೆಗೆ ಹೊರಡಬೇಕು. ಬೇಗ ಬೇಗ ಮುಗಿಸ್ಕೊಂಡ್ಬಿಟ್ವಿ. ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲಲ್ವ, ಮನೆಗೆ ಹೋಗಿ ಊಟ ಮಾಡಬೇಕು ಅಂತೇಳಿ ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಬರ್ತಾ ಇದ್ದೀವಿ. ಮನೆಗೆ ಬಂದ ತಕ್ಷಣ ಫಸ್ಟ್ ಊಟ ಆದಮೇಲೆ ಅದು ಇದು ಕೆಲಸ ಇದೆ ಅಂತ ನಮ್ಮಮ್ಮ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ರು. ಅದು ಇದು ಕೆಲಸ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಬೇಗನೆ ಮನೆಗೆ ಹೊರಟ್ವಿ. ಮನೆಗೆ ಬಂದ್ವಿ. ಮನೆ ಬರ್ತಾ ಇದ್ದಂಗೆ ನಮ್ಮ ಅತ್ತರ್ವನೇ ಫುಲ್ಲು ನಾನೇ ಎತ್ಕೊಬರ್ತೀನಿ ಒಳಗಡೆ ಅಂತೇಳಿ ಕವರೇ ಎತ್ಕೊಬರ್ತಾ ಇದ್ದಾನೆ. ಹೌದಾ ಹೌದಾ ಹಾಗೆ ಮನೆಗೆ ಬಂದು ಊಟ ಮಾಡೋಣ ಅಂಥೇಳಿ ಊಟ ಮಾಡೋಕೆ ಕೂತ್ಕೊಂಡ್ವಿ. ನಮ್ಮ ಮನೆಯವರಿಗೆ ಫಸ್ಟ್ ಊಟ ಹಾಕ್ಕೊಟ್ವಿ. ಹಾಗೆ ನಾವೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಇನ್ನು ಊಟ ಎಲ್ಲ ಆದಮೇಲೆ ಮತ್ತೆ ನೆಕ್ಸ್ಟು ಇವತ್ತು ನಾಳೆ ಜಾತ್ರೆ ಇರೋದ್ರಿಂದ ಫುಲ್ಲು ಸಿಕ್ಕಾಪಟ್ಟೆ ಕೆಲಸ ಇದೆ. ನಮ್ಮ ಅಮ್ಮಂಗಂತೂ ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅನ್ನಂಗೆ ಆಗ್ತಾಯಿದೆ. ಆ ರೇಂಜಲ್ಲಿ ಕೆಲಸ ಇದೆ. ಹಾಗೆ ನೀರು ಬೇಡ ಬಿಟ್ಟಿದ್ರು. ಹಾಗೆ ಮನೆ ಬಳಿಯೋದಿತ್ತಲ್ವ, ಬಳಿಯೋದು ಎಲ್ಲ ಇರುತ್ತೆ, ಸಗಣಿ ಹಾಕಿ ಬಳಿಯೋದು, ಆ ಕೆಲಸ ಎಲ್ಲ ಮಾಡಬೇಕು ಅಂತ ಇದ್ರು. ಹಾಗೆ ನೀರು ವೇಸ್ಟ್ ಆಗ್ತಾಯಿತ್ತು. ಗಿಡಕ್ಕೆ ಹಾಕೋಣ ಅಂಥೇಳಿ ಗಿಡಕ್ಕೆ ಬಿಟ್ಟಿದ್ವಿ ನೀರನ್ನು. ನಮ್ಮ ಅತ್ತರ್ವ ಕೂಡ ನಾನು
ನೀರು ಬಿಡ್ತೀನಿ ಅಂತೇಳಿ ಒಂದು ಬಾಟ್ಲಿಗೆ ತೂತ ಮಾಡ್ಕೊಂಡ್ಬಿಟ್ಟು ಕೂತ್ಕೊಂಡು ನೀರು ಹಾಕ್ತಾ ಇದ್ದಾನೆ. ಅವನದು ನಲ್ಲಿ ಅಂತೆ ಅದು. ಹಾಗೆ ಅವನಿಗೆ ಈ ಥರ ಕೆಲಸ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟು. ಈ ಥರ ಮಾಡ್ತಾಯಿದ್ರೆ ಅವನಿಗೆ ಒಂಥರ ಖುಷಿ ಈ ಥರ ನೋಡೋಕ್ಕೆ. ಹಾಗೆ ನಮ್ಮ ಚಂದ್ರು ಕೂಡ ನೀರು ಹಾಕ್ತಾ ಇದ್ದಾರೆ. ನಮ್ಮ ಮನೆಯವರು ನಮ್ಮಮ್ಮ ಮುಂದ್ಗಡೆ ಬಳಿಬೇಕು ಅಂತ ಹೇಳಿಬಿಟ್ಟು ನೀರು ಇಲ್ಲಿಂದ ತಗೊಂಡೋಗಿ ಮುಂದ್ಗಡೆ ಬಳಿಯೋಕ್ಕೆ ಎಲ್ಲ ನೀರು ಹಾಕ್ಕೊತಾ ಇದ್ದಾರೆ. ಬನ್ನಿ ಮುಂದ್ಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಹಾಗೆ ನೋಡಿ ಎಲ್ಲ ಕಸ ಗುಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಬಳಿಯೋಕ್ಕೋಸ್ಕರ. ನಮ್ಮ ಅಥರ್ವನ ಎಲ್ಲಿ ಹೋದರೂ ನೀರಿನ ಆಟ ಮಾತ್ರ ಬಿಡೋಲ್ಲ. ಆ ಬಾಟ್ಲಿ ಇಟ್ಕೊಂಡು ನಮ್ಮಮ್ಮ ಗಲೀಜು ಮಾಡ್ತಾಯಿದ್ದಾರೆ, ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೀರು ಹಾಕ್ತಾ ಇದ್ದಾನೆ. ಈ ಥರ ಬಳಿದ ಮೇಲೆ ಅದಕ್ಕೊಂದು ಲಕ್ಷಣ, ಒಂದು ಹಬ್ಬದ ಕಳೆ ಬರುತ್ತೆ. ಸಗಣಿ ಹಾಕಿ ಸಾರಿಸಿದ್ರೇ ಒಂದು ಹಬ್ಬದ ಲಕ್ಷಣ ಅಂತ ಹೇಳ್ಬೋದು. ಸಖತ್ತಾಗಿ ಕಾಣಿಸುತ್ತೆ ಅದ್ರ ಮೇಲೆ ರಂಗೋಲಿ ಹಾಕಿದ್ರೆ. ಒಂದು ಹಳ್ಳಿ ವಾತಾವರಣ ಅಂದರೆ ಸಗಣಿ ಹಾಕಿ ಬಳಿಬೇಕು. ಈಗ ಅಲ್ಲಿ ಸಿಟಿಲೆಲ್ಲ ಈ ಥರ ಎಲ್ಲ ಏನೋ ಒಂಥರ ಪೌಡ್ರ್ ಬಂದುಬಿಟ್ಟಿದೆ. ಜಸ್ಟ್ ಪೌಡ್ರ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ರಂಗೋಲಿ ಹಾಕ್ತಾರೆ. ಅವೆಲ್ಲ ಏನಷ್ಟೆಲ್ಲ ಲಕ್ಷಣ ಅನಿಸೋದಿಲ್ಲ. ಈ ಥರ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ರಂಗೋಲಿ ಎಲ್ಲ ಹಾಕೋದ್ಮೇಲೆ ಇವತ್ತು ರಂಗೋಲಿ ಹಾಕೋದು ಕಷ್ಟನೇ, ನಾಳೆ ರಂಗೋಲಿ ಹಾಕ್ಬೋದು. ತೋರಿಸ್ತೀನಿ ಎಲ್ಲಿ ತನಕ ಮಾಡಿ ಹೇಗೆ ಮಾಡಿ ಬಿಡ್ತಾರೆ ನಮ್ಮಮ್ಮ ಅಂತ ಹೇಳಿಬಿಟ್ಟು. ನಮ್ಮ ಅಥರ್ವ ಮಧ್ಯದಲ್ಲಿ ಆಟ ಆಡ್ತಾ ಇದ್ದಾನೆ. ಅವನು ಫುಲ್ಲು ತಲೆ ತಿಂತಾ ಇದ್ದಾನೆ. ಯಾರಾದರೂ ಸಿಕ್ಕರೆ ಸಾಕಪ್ಪ ಆಟಾಡೋಕ್ಕೆ ಕಳಿಸ್ಬಿಡೋಣ ಅನ್ನಂಗೆ ಆಗ್ತಾಯಿದೆ, ಅಷ್ಟೊಂದು ತಲೆ ತಿಂತಾ ಇದ್ದಾನೆ. ಹಾಗೆ ಮಧ್ಯದಲ್ಲಿ ಜ್ಯೂಸ್ ಕುಡಿತೀನಿ ಅಂತ ಹೇಳಿ ಕುಡಿತಾ ಇದ್ದಾನೆ. ಮಧ್ಯಾಹ್ನ ಆಟಾಡೋ ಹುಚ್ಚಲ್ಲಿ ಮಲ್ಕೊಂಡೇ ಇಲ್ಲ ಅವನು, ಊಟನೂ ಮಾಡಿರಲಿಲ್ಲ. ಹಾಗಾಗಿ ಜ್ಯೂಸ್ ಕುಡಿತಾ ಇದ್ದಾನೆ. ಇವಾಗ ಜ್ಯೂಸ್ ಕುಡಿತಾ ಇದ್ದಾನೆ. ನಮ್ಮ ಮನೆಯವರು ನನಗೊಂದು ಸ್ವಲ್ಪ ಕೊಡೋ ಅಂತ ಕೇಳಿದ್ರೆ ಕೊಡ್ತಾ ಇಲ್ಲ ಅವನು. ಸರಿ ಅಂತ ಹೇಳಿ ಅವರಿಬ್ಬರು ಏನೇನೋ ಮಾತಾಡ್ಕೊತಾ ಇದ್ದಾರೆ. ಚೂರು ಕೊಡು ಅಂತ ಹೇಳಿಬಿಟ್ಟು ಹಾಗೆ ಜ್ಯೂಸ್ ಕುಡಿಸ್ದ ಸ್ವಲ್ಪ ಹಾಗೂ ಹೇಗೋ ಕೊಟ್ಟ. ರಿಯಲ್ ವಾಯ್ಸ್ ಕೊಡೋಣ ಅಂತ ಅಂದ್ಕೊಂಡೆ. ನಾಳೆ ಜಾತ್ರೆ ಇರೋದ್ರಿಂದ ಇಲ್ಲೇ ಹತ್ತಿರದಲ್ಲೇ ದೇವಸ್ಥಾನ ಇರೋದು, ಅಲ್ಲಿ ಮೈಕ್ ಹಾಕಿರೋದ್ರಿಂದ ನಮಗೆ ಫುಲ್ಲು ಸಾಂಗು ಜೋರಾಗಿ ಕೇಳಿಸ್ತಾ ಇತ್ತು. ಹಾಗಾಗಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಹಾಗೆ ನಮ್ಮಮ್ಮನೂ ಎಲ್ಲ ಕಡೆ ಎಲ್ಲ ಕ್ಲೀನ್ ಮಾಡಿ ಸಾಕಾಗಿ ಸುಸ್ತಾಯಿತು. ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂಥೇಳಿ ಹಿಂದ್ಗಡೆ ಕೂತ್ಕೊಂಡು ನಮ್ಮ ಅಥರ್ವನ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಏನು ಗೇಮ್ ಆಡ್ತಿದ್ದೀರಾ ಚಿನ್ನ? ಅಯ್ಯೋ ಇದು ಯಾವ ಥರದ ಗೇಮ? ಹಾಗೆ ಮನೇಲಿ ಬೆಂಕಿಪಟ್ಟಣ ಇರಲಿಲ್ಲ. ಹೋಗಿ ಅಂಗಡಿಲಿ ತಗೋಬರ್ತೀನಿ ಅಂತ ಹೇಳ್ತಾ ಇದ್ರು ನಮ್ಮಮ್ಮ. ನಮ್ಮ ಅಥರ್ವ ನಾನು ಬರ್ತೀನಿ ಅಮ್ಮಮ್ಮ ಅಂತ ಹೇಳ್ಬಿಟ್ಟು ಅಮ್ಮಮ್ಮನ ಜೊತೆ ಹೋಗಿ ಬೆಂಕಿಪಟ್ಟಣ ತಗೋಬಾರು ಅಂದರೆ ಕಿಂಡರ್ ಜಾಯು ಅದು ಇದು ಅಂತ ಹೇಳಿ ತಿಂಡಿ ತಗೊಬಂದ್ಬಿಟ್ಟಿದ್ದಾನೆ. ಅವನು ಅಂಗಡಿ ಹೋದ ಅಂದರೆ ಖಾಲಿ ಕೈಯಲ್ಲಿ ಬಂದಿದ್ದೇ ಇಲ್ಲ. ಅವನು ಏನೋ ಒಂದು ತಗೊಂಡು ಬರ್ತಾನೆ ಅಂತಲೇ ಗೊತ್ತಿತ್ತು. ಹಾಗೆ ಇದನ್ನು ತಗೊಂಡು ಬಂದ ಇತ್ತದ್ದೆಲ್ಲ ನಾವು ನೋಡೇ ಇಲ್ಲ. ಕಿಂಡರ್ ಜಾಯ್ ಅಂತೂ ನೋಡಿದ್ದೆ, ಈ ಜಲ್ಲಿ ಈ ಥರ ಬರೋದೆಲ್ಲ ಗೊತ್ತೇ ಇಲ್ಲ. ಇವನಿಗೆ ಯಾವ್ದ್ಯಾವ್ದು ಕಣ್ಣಿಗೆ ಕಾಣಿಸುತ್ತೋ ಅದೆಲ್ಲ ಬೇಕು ಅಂತ ಬಂದ್ಬಿಡ್ತಾನೆ. ಹಾಗೆ ನಮ್ಮ ಸಂಜೆ ಆಯ್ತಲ್ವ, ಮನೆಯೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ನಾನು. ನಮ್ಮಮ್ಮ ಹೊರ ಕೆಲಸ ಮಾಡ್ಕೊಬರೋದ್ರಲ್ಲೇ. ಹಾಗೆ ನಮ್ಮಮ್ಮ ದೇವ್ರ ದೀಪ ಹಚ್ಚಿ ಮುಂದಿನ ಕೆಲಸ ನೋಡೋಣ ಅಂಥೇಳಿ ದೇವ್ರ ದೀಪ ಹಚ್ಚುತ್ತಾ ಇದ್ದಾರೆ. ಹಾಗೆ ಕಾಫಿ ಕುಡಿಯೋ ಅಭ್ಯಾಸ ಬೆಳಗ್ಗೆ ಮತ್ತು ಸಂಜೆ. ಹಾಗಾಗಿ ಹಾಲು ಬಿಸಿಗಿಟ್ಟಿದ್ದಾರೆ ನಮ್ಮಮ್ಮ. ಹಾಲು ಕಾಯ್ತಿದ್ದಂಗೆ ಅವರು ಟೀ ಕುಡಿಬೇಕು. ಟೀ ಇಲ್ಲ ಅಂದರೆ ಅವರಿಗೆ ತಲೆನೇ ಓಡಲ್ಲ. ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ ಕಾಫಿ ಇರಲೇಬೇಕು ಅವರಿಗೆ. ಕಾಫಿ ಕುಡಿಯೋಕ್ಕೆ ಎಲ್ಲ ಕುಡಿದ್ರು. ನಮ್ಮ ಅಥರ್ವಂಗೆ ಕುಡಿಸೋಣ ಅಂತ ಹೇಳಿ ಅದನ್ನು ಕಾಫಿನ ಆರಿಸ್ತಾ ಇದ್ದೀನಿ. ಅವನಿಗೆ ಕುಡಿಯೋ ಅಭ್ಯಾಸ ಇಲ್ಲ, ಹಾಲು ಮಾತ್ರ ಕುಡಿಯೋದು. ಆದರೆ ಕಾಫಿ ಮಾಡಿರೋದ್ರಿಂದ ನೋಡಿ ನನಗೂ ಬೇಕು ಅಂತ ಹಠ ಮಾಡ್ತಾಯಿದ್ದ. ಹಾಗಾಗಿ ಅವನಿಗೆ ಆರಿಸಿ ಕುಡಿಸ್ತಾ ಇದ್ದೀವಿ. ಹಾಗೆ ಸ್ನ್ಯಾಕ್ಸ್ನ ತಿಂತಾ ಇದ್ವಿ. ನಮ್ಮ ಮನೆಯವರು ಕಾಫಿ ಗೀಫಿ ಏನೂ ಕುಡಿಯೋಲ್ಲ. ಹಾಗಾಗಿ ಅವರು ಕೂಡ ಸ್ನ್ಯಾಕ್ಸ್ನ ತಿಂತಾ ಇದ್ದಾರೆ. ರಿಂಗ್ ಬೋಟಿ, ಅದೇ ಈ ಆನಿಯನ್ ಚಿಪ್ಸ್ ಬರುತ್ತಲ್ವ, ರಿಂಗ್ ಬೋಟಿ ಥರ ಅದನ್ನು ತಿಂತಾ ಇದ್ದಾರೆ. ಹಾಗೆ ಇವನು ನಮ್ಮ ಅಥರ್ವ ಹೊರಗಡೆ ಬಂದ್ವಿ. ಮಾರಿಕೋಣ ಬರುತ್ತೆ, ಮಾರಿ ಜಾತ್ರೆ ಆಗಿರೋದ್ರಿಂದ. ಹಾಗಾಗಿ ಪೂಜೆ ಮಾಡಬೇಕು ಅಂತ ಹೇಳಿ ಹೊರಗಡೆ ನೋಡೋಕೆ ಬಂದಿದ್ದೀಯಾ ಇಲ್ಲ ಅಂತ ಹೇಳಿ. ಹಾಗೆ ಎಲ್ಲರೂ ಒಳಗಡೆ ಹೋದಾಗ ಬಂದುಬಿಟ್ರೆ ಕಷ್ಟ ಅಂತೇಳಿ ನಮ್ಮಮ್ಮ ಎಲ್ಲ ಪೂಜೆ ಮಾಡೋದಕ್ಕೆ ಎಲ್ಲ ಸೆಟ್ ಮಾಡಿ ಹೊರಗಡೆ ಇಟ್ಟಿದ್ದಾರೆ ಮಾರಿಕೋಣಕ್ಕೆ. ಹಾಗೆ ಅಕ್ಕಿ ಕೊಟ್ಬಿಟ್ಟು ಅದಕ್ಕೆ ನೆತ್ತಿ ಮೇಲೆ ಹಳ್ಳೆಣ್ಣೆ ಹಾಕಿ ಪೂಜೆ ಮಾಡ್ತಾರೆ. ನಾವು ನೋಡ್ತಾ ನಿಂತ್ಕೊಂಡಿದ್ದೀವಿ ಹೊರಗಡೆ ಬರ್ತಾರೇನೋ ಅಂಥೇಳಿ. ನಮ್ಮ ಅಥರ್ವ ಆ ಸೌಂಡಿಗೆ ಡ್ಯಾನ್ಸ್ ಮಾಡೋಕ್ಕೋಸ್ಕರ ಹೊರಗೆ ಬಂದಿದ್ದಾನೆ. ಅವನಿಗೆ ಡೋಲ್ ಸೌಂಡು ಅಂದರೆ ತುಂಬ ಇಷ್ಟ. ಈ ಥರ ಹಲ್ಗೆ ಪರ್ಸೋದು ಈ ಥರ ಎಲ್ಲ ಅಂದರೆ ಅವ್ನು ಡ್ಯಾನ್ಸ್ ಮಾಡಬೇಕು ಅಂತ ಹೊರಗಡೆ ಕಾದು ಕೂತಿದ್ದಾನೆ. ಇನ್ನೇನು ಸ್ಟಾರ್ಟ್ ಆಯಿತು, ಅವ್ನು ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಯ್ತು. ಇಲ್ಲಿ ನೋಡಿ.
ಹಾಗೆ ಇಲ್ಲಿ ಯಾರೋ ಒಬ್ಬ ಬಂದುಬಿಟ್ಟು ವೀಡಿಯೋ ಮಾಡಬಾರ್ದು ಅಂತ ಹೇಳಿಬಿಟ್ಟು ಆಫ್ ಮಾಡಿಸ್ತಾ, ಸರಿ ಅಂತ ಹೇಳಿ ಆಫ್ ಮಾಡಿಬಿಟ್ಟು ಇನ್ನು ಪೂಜೆ ಆಯಿತು. ಅದನ್ನು ಕೋಣನ ಮುಂದಿನ ಮನೆಗೆ ಕಳಿಸ್ಬಿಟ್ಟು ನಾವು ಒಳಗಡೆ ಬಂದ್ವಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಟ್ರೈನ್ ಬರೋ ಟೈಮ್ ಆಗುತ್ತೆ. ಟ್ರೈನ್ ಬಂತು ಅಂದರೆ ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಟ್ರೈನಿಗೆ ಬರ್ತಾ ಇದ್ದಾರೆ. ಹಾಗೆ ಈಗ ಅಷ್ಟರೊಳಗಡೆ ಅಮ್ಮ ಒಳಗಡೆ ಒಂದು ಸ್ವಲ್ಪ ಕೆಲಸ ಮಾಡ್ಕೊಬರೋಣ ಅಂತೇಳಿ ಒಳಗೆ ಬಂದರು. ನಮ್ಮ ಅಥರ್ವ ನಮ್ಮ ಅಪ್ಪಾಜಿನ ಕರ್ಕೊಬಂದು ಕಾಟ್ ಮೇಲೆ ಕೂರಿಸಿ ಹಿಂದ್ಗಡೆ ಬಂದ. ನಮ್ಮಮ್ಮ ತೆಂಗಿನಕಾಯಿ ನೋಡಿ ಹೇಗೆ ಸುಲಿತಾ ಇದ್ದಾರೆ. ಗಂಡಸರು ಕೂಡ ಇಷ್ಟು ಈಸಿಯಾಗಿ ಸುಲಿಯಲ್ಲ, ನಮ್ಮಮ್ಮ ಅಂತೂ ಬೇಗ ಸುಲಿದು ಬಿಡ್ತಾರೆ. ಹಸಿ ತೆಂಗಿನಕಾಯಿ ಆಗಿರೋದ್ರಿಂದ ಬೇಗ ಈಸಿಯಾಗಿ ಬರುತ್ತೆ ಅಂತ ಹೇಳ್ತಾ ಇತ್ತು ನಮ್ಮಮ್ಮ. ಆದರೆ ಇಷ್ಟೊಂದು ಈಸಿಯಾಗಿ ಸುಲಿಯುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವರು ಹಳ್ಳಿಲಿರೋದ್ರಿಂದ ಅಭ್ಯಾಸ ಆಗಿಬಿಟ್ಟಿದೆ ಈ ಥರ ಎಲ್ಲ ಸುಲಿದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ತೆಗಿತಾ ಇದ್ದಾರೆ. ಹೂವು ತೆಗೆದ್ಬಿಟ್ಟು ಒಳಗಡೆಯಿಂದ ತೆಂಗಿನಕಾಯಿನ ಎತ್ಕೊಬಿಡ್ತಾರೆ, ನೀಟಾಗಿ ಬಿಡಿಸ್ಕೊತಾರೆ. ಇಷ್ಟೊಂದು ಈಸಿಯಾಗಿ ಸುಲಿಯುತ್ತಲ್ಲ ನಮ್ಮಮ್ಮ ಅಂತ ನಾನು ಕೂಡ ಅಂದ್ಕೊಂಡೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಾಯಿ. ಇದೇ ಥರ 2-3 ತೆಂಗಿನಕಾಯಿನ ಸುಲಿದ್ರು. ನಾನು ಒಂದು ವಿಡಿಯೋದಲ್ಲಿ ತೋರಿಸ್ದೆ. ನಮ್ಮ ಅಥರ್ವ ಹಾಗಾಗಿ ನೋಡ್ತಾ ಇದ್ದಂಗೆ, ಹಾಗಾದರೆ ಅಮ್ಮಮ್ಮ ಇನ್ನೊಂದು ತೆಂಗಿನಕಾಯಿ ಸುಲೀರಿ ಅಂತ ಹೇಳ್ಬಿಟ್ಟು ಇನ್ನೊಂದು ತೆಂಗಿನಕಾಯಿನ ತಗೊಬರೋಕ್ಕೆ ಒಳಗಡೆ ಹೋಗ್ಬಿಟ್ಟು ಒಂದು ತೆಂಗಿನಕಾಯಿ ತಗೊಬಂದು ಮತ್ತೆ ಕೊಟ್ಟ. ಇದನ್ನು ಕೂಡ ಸುಲೀರಿ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಸುಲಿದಿದ್ದಾರೆ ಅಂದರೆ ನೀಟಾಗಿ ಬಂದ್ಬಿಟ್ಟಿದೆ ತೆಂಗಿನಕಾಯಿ. ಹಾಗೆ 2 ತೆಂಗಿನಕಾಯಿನ ಸುಲಿದು ಇಟ್ಕೊಂಡ್ರು. ಹಾಗೆ ಟ್ರೈನ್ ಬರ್ತಿದ್ದಂಗೆ ಹೋದರು. ಅಮ್ಮ ಮೊಮ್ಮಗ ಇಬ್ಬರು ಹೋದರು. ನಮ್ಮ ಅಕ್ಕನ ಮಗಳನ್ನ ಬರ್ತಾ ಇದ್ರು ಟ್ರೈನಲ್ಲಿ. ಹಾಗೆ ಸ್ವಲ್ಪ ಲಗೇಜ್ ಇರೋದ್ರಿಂದ ಟ್ರೈನ್ ಹತ್ರ ಬರಕ್ಕೆ ಹೇಳಿದ್ರು. ನಮ್ಮನೆ ಮುಂದೆ ಟ್ರೈನ್ ಹೋಗೋದು. ಇದೇ ಟ್ರೈನಿಗೆ ನೈಟ್ ಟ್ರೈನು ಬಂದರು. ಅವ್ರು ಕೂಡ ಅವ್ರನ್ನ ಕರ್ಕೊಂಡು ಬರೋಕ್ಕೋಸ್ಕರ ಇವರಿಬ್ರು ಹೋಗಿದ್ದಾರೆ. ಬಂದಮೇಲೆ ನೋಡಿ ಅವರ ಹವಳು ಇದೆ ಅಲ್ವಾ, ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಇಬ್ಬರು ಆಟ ಆಡ್ತಾರೋ ಇಲ್ಲಾಂದ್ರೆ ಕಿತ್ತಾಡ್ತಾರೋ ಅನ್ನೋದ್ರಲ್ಲೇ ನಾವು ಇದ್ವಿ, ಅಣ್ಣ ತಂಗಿ. ನೋಡೋಣ ಏನು ಮಾಡ್ತಾರೆ ಅಂತೇಳಿ ಬರ್ತಾ ಇದ್ದಾರೆ. ಈಗ ತಾನೇ ಗೇಟ್ ಹತ್ರ ಎಂಟಿ. ಕತ್ಲಾಗಿರೋದ್ರಿಂದ ಮುಖ ಎಲ್ಲ ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಒಳಗಡೆ ಕರ್ಕಮ್ಮ ಅದನ್ನ ಹಾಂ ಬಂದು ಹೋಯ್ತು. ಅಯ್ಯಯ್ಯ ಹಾಯ್ ಮಾಡ್ದ. ಅಯ್ಯ ಬರ್ರಿ ಮನೆ ಬರಕ್ ಬಿಡ್ರಿ. ಅಯ್ಯೋ ಅಯ್ಯೋ ಅಯ್ಯ ಇವನು ಬಿಚ್ಚು ನೀನು ತಾತಂಗ್ ಬಿಚ್ಚಕ್ಕೆ ಬಿಚ್ಚೋನು ಅಲ್ಲಿ ನೋಡಲ್ಲ, ಅದು ಅವನೇ ಬಿಚ್ಚಕ್ ಬಂದ ನೋಡಲ್ಲಿ. ಅಲ್ಲಿ ನೋಡ ಅದು రాదంట, నువ్వు తీయాలంట చూడు. ఓకే ಅವಳು ಉದ್ದ ಬಟ್ಟೆ ಪಾಪ, ಅದಕ್ಕೆ ಎಲ್ಲ ಕಾಣಿಸ್ತಾ ಇಲ್ಲ ಅವಳಿಗೆ. ನೋಡಿ ನಿನ್ ಚಪ್ಪಲಿ ತೆಗಕ್ ಬರ್ತಾನೆ. ನೀನ್ ಆಟ ಸಾಮಾನ್ ಕೊಡ್ಬೇಡ ನೀನ್ ಮಳ್ಳಿ. ಪಾಪ ನೋಡಿ ಎಷ್ಟು ಸೇವೆ ಮಾಡ್ತಿತ್ತು. ಅದು ಕೊಡಲ್ಲ ಅನ್ನಲ್ಲ, ಕೊಟ್ಟು ಆಡಿಸ್ತಿತ್ತು ನೋಡಿ. ಈಗಿದ್ ನೋಡಿ ನಂದೊಂದು ನೀನ್ ಹಗ್ಗ ಮಾಡ್ತಾನಲ್ಲ. ಶಾಪಿಗೆ ಹೋಗಿದ್ನಂತೆ, ಅಂಗಡಿಗೆ ಹೋಗಿದ್ನಂತೆ. ಅದ್ರಾಗೆ ಮಾಡೆ ಮಳ್ಳಿ ಹಗ್ ಮಾಡ. ನಿಜ ಹುಡ್ಗ ಬಾಳ ಆಸೆ ಮಾಡ್ತೀವಿ ಪಾಪಚ್ಚಿ. ಹಗ್ ಮಾಡೆ ಡವಲ್ ಮನೆ ಅವ್ರ ಮನೆಯಿಂದ ತಂದಿದ್ದು ಬ್ಲಾಂಕೆಟ್. ಅವನ್ ಡವಲ್, ಅವಳಿಗೆ ಬ್ಲಾಂಕೆಟ್ ಅದು. మరి అక్కడ షాప్ లో చెప్పాలి కదా, షాప్ లో చెప్పలేదే. గుడి చెప్పిండు బాల్ పెద్ద జరిగింది.
ಬಾಲ್ ಬೇಕಿಲ್ಲ ಹೋಗಾಡು ತಾತಂಗ್ ಮಾತಾಡ್ಸಲ್ಲ ನೀನು ಕೇಳು ಮತ್ತೊಂದ್ಸತಿ ಕೇಳ ತಾತಂಗ್ ಕೇಳಿಲ್ಲಂತೆ ಚೆನ್ನಾಗಿದ್ದೀರಾ ತಾತ ಕೇಳಪ್ಪ ಇನ್ನೊಂದ್ಸರಿ ಜಾಣೆ ಹೇಳು ಚೆನ್ನಾಗಿದ್ದೀರಾ ಕಾಫಿ ಕುಡಿದ್ರ ಕೇಳು ಗಂಜಿ ಕುಡಿದ್ರ ನೀವು ಅಲ್ಲಿ ಹೊರಗೆ ಹೋಗು ಅವಳಿಗೆ ಏನ್ ತೋರ್ಸ್ಲಿ ಏನ್ ಆಟ ಆಡೋಣ ಅನ್ನೋದೊಂದು ಆಗು ಅಲ್ಲಿ ನೋಡಿ ಹೊಂಟು ಇನ್ನೆರಡು ಹಾಕಿ ಐತೆ ಬ್ಯಾಡ್ ಈ ಕಡೆ ಬೆಟ್ಟು ಗುಳ್ಳೆ ಆಟ ಆಡೋಣ ಅಂತ ಅಯ್ಯ ಚೆನ್ನಾಗಿ ಆಟ ಆಡ್ತದ ಇಲ್ಲಿ ನೋಡ್ರಿ ಇಲ್ಲಮ್ಮ ಇವು ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಚೆನ್ನಾಗಿ ಹೊಸದಾಯಿಂದ ಮಾಡಪ್ಪಿ ಮತ್ತೆ ಹಾಕ ನೋಡಿ ಅವಳು ಹೊಡಿಯೋದಂತೆ ಉಪ್ಸೋದಂತೆ ಅಯ್ಯೇ ಕನ್ನಡ ಮಾತಾಡಲ್ಲ ಅವಳಿಗೆ ಅರ್ಥ ಆಗಲ್ಲ ಏ ಇಲ್ಲ ಬಿಡವ ಸಖತ್ ಜೋರೈತೆ ನಂಗಂತೂ ಊದ್ಬತ್ತಿ ಬೆಳಗಕ್ಕೂ ಆಗಿಲ್ಲ ಹಿಂಗೆ ಹಿಂಗೆ ನೋಡು ಇವನು ಕುಣಿತ ನೋಡ್ಬೇಕಿತ್ತು ಎಲ್ಲಮ್ಮ ಈಗ ಅವನಿಗೆ ಇವನಿಗಾದ್ರೆ ನೆನಪು ಇಲ್ಲ ನೋಡ್ರಿ ಇಷ್ಟೊತ್ತಿ ಸ್ಟಾರ್ಟ್ ಮಾಡೋಣ ಈಗ ಆಲ್ಸೋ ನಿಂಗೆ ನಾಳೆ ಜಾತ್ರೆಗೆ ಹೋಗಿ ಬಂದು ಚಿನ್ನ ಅವಳು ಉಫ್ ಮಾಡ್ತಾಳೆ ಅಂದ್ಕೊಡಪ್ಪಿ ಒಂದ್ಸತಿ ಉಫ್ ಮಾಡಿಸು ಅದು ಹತ್ರ ಜಾತ್ರೆ ದೇವರಿಗೆ ಅಂತ ಹಾರ ತಗೊಬಂದಿದ್ಲು ನಮ್ಮ ಅಕ್ಕ, ಹಾಗಾಗಿ ಅದನ್ನು ನೋಡ್ತಾ ಇದ್ವಿ. ತುಂಬ ಸಖತ್ತಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಹಾಗೆ ಇದನ್ನು ಫ್ರಿಜ್ಜಲ್ಲಿ ಇಡೋಣ, ಹಾಗೆ ಇಬ್ನಿಲಿ ಇಡೋಣ ಅಂತ ಹೇಳಿ ಮಾತಾಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಹಾರ, ನೋಡಿ ಎಷ್ಟು ಚೆನ್ನಾಗಿದೆ. ದೇವ್ರಿಗೆ ಹಾಕ್ಬಿಟ್ರು ಅಂತೂ ಒಳ್ಳೆ ಕಳೆ ಕಾಣಿಸುತ್ತೆ ಅಂತ ಹೇಳಿ ಅನ್ಕೊತಾ ಇದ್ವಿ. ಸಖತ್ತಾಗಿದೆ. ಹಾಗೆ ಒಳಗಡೆ ನಮ್ಮ ಅಪ್ಪಾಜಿ ಕೂಡ ಬಂದು ತೋರಿಸ್ತಾ ಇದ್ದಾಳೆ ಹೇಗಿದೆ ಹೂವಿನ ಹಾರ ಅಂತ ಹೇಳ್ಬಿಟ್ಟು. ಹಾಗೆ ಅದು ಕಾಸ್ಟ್ ಬಂದುಬಿಟ್ಟು ಎಷ್ಟಿರ್ಬೋದೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ಇದು ನಾಳೆ ಬೆಳಗ್ಗೆ ತೊಗೊಂಡು ಹೋಗ್ಬೇಕಲ್ವ, ಹಾಗಾಗಿ ಫ್ರಿಜ್ಜಲ್ಲೇ ಇಡೋಣ, ಯಾವುದಕ್ಕೂ ಬಾಡಲ್ಲ ಅಂತ ಹೇಳಿ ಮಾತಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆಗುತ್ತೆ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಎಲ್ಲರೂ. ಈಗ ಇಟ್ಟು ಫ್ರಿಜ್ಜಿಗೆ ಇಟ್ಬಿಡೋಣ, ಇದ್ರೊಳಗೆ ಕವರಿಗೆ ಹಾಕಿ ಹಿಡ್ಕೊ ಫ್ರಿಜ್ಜಿಗೆ ಇಡ್ಬೇಕನಪ್ಪ. ಬ್ಯಾಡ, ಇಲ್ಲ ಫ್ರಿಜ್ಜಲ್ಲಿ ಇಟ್ಟರು ಚೆನ್ನಾಗಿರುತ್ತೆ. ಒಂದಿನಕ್ಕೆ ಅಲ್ಲ, ಚೆನ್ನಾಗಿರುತ್ತೆ. ಅದು ಗುಲಾಬಿ ಹೂವೆಲ್ಲ ಫ್ರಿಜ್ಜಾಗಿ ಇಟ್ರೆ ಹೆಂಗಿರ್ತಾವೆ, ಚೆನ್ನಾಗಿರ್ತಾವೆ ತಾನೆ, ಒಳ್ಳೆ ಚೆನ್ನಾಗಿರ್ತವೆ. ಫ್ರಿಜ್ಜಲ್ಲೇ ಇಡ್ರಿ. మంచిగానే ఉంటుంది కదా, ఒక్క రోజే కదా, ఎవరు తీసుకోపోరు. ಒಳಗಡೆ ನಮ್ಮ ಕೆಲಸದಲ್ಲಿ ನಮ್ಮ ಲೋಕದಲ್ಲಿ ನಾವಿದ್ರೆ ಇವರಿಬ್ಬರು ನೋಡ್ರಿ ಏನು ಮಾಡ್ತಾ ಇದ್ದಾರೆ, ಅಣ್ಣ ತಂಗಿ. ಅವ್ರ ಲೋಕದಲ್ಲಿ ಅವರಿದ್ದಾರೆ, ಅವ್ರು ಆಟ ಆಡೋದು, ನೋಡೋದು, ಕುಣಿಯೋದು, ಡ್ಯಾನ್ಸಿಂಗು ಅಂತೇಳಿ ಅವರವರೇ ಏನೇನೋ ಮಾಡ್ತಾ ಇದ್ದಾರೆ. ಅವರು ಕೂಡ ಖುಷಿಯಾಗಿದ್ದಾರೆ, ಅವ್ರು ನೋಡೋಕೆ ತುಂಬ ಖುಷಿ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರಲ್ಲ ಅಂತ ಹೇಳಿ. ಸ್ವಲ್ಪ ಹೊತ್ತು ಈಗಷ್ಟೇ ಬಂದಿದ್ದಾರೆ, ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕಿತ್ತಾಡ್ಕೊಂಡು ಬರ್ತಾರೆ. ಇದೆಲ್ಲ ಕಾಮನ್ ಮಾಡಿ ಇದ್ದಿದ್ದೆ. ನಮ್ಮಕ್ಕ ಸ್ವಲ್ಪ ಊರಿಂದ ಐಟಮ್ಸ್ ತಗೊಬಂದಿದ್ಲು. ಏನೇನು ತಂದಿದ್ದಾರೆ ಬನ್ನಿ ನೋಡೋಣ. ಸಂಕ್ರಾಂತಿ ಕಡಲೆ ಬೀಜನ ಮತ್ತೇನ್ ತಂದಿರಿ? ಹಣ್ಣು, ಹುಣಸೆ ಹುಳಿ. ನಮ್ಮ ಅತ್ತರ್ವ ಇದೆ, ಅದು ನಂದಲ್ಲ ಅಂತ ಹೊಂಟ. ಇದೇನಿದು ನೆಕ್ಸ್ಟ್ ಬಾದಿ ತಕ್ಕಾಗ್ತಾಯಿಲ್ಲ ತಡಿ. ಇದು ಧನಿಯಾ ಪುಡಿ ಅಲ್ಲ, ಕಬಾಬ್ ಪುಡಿ. ಕಬಾಬ್ ಮೇಲೆ ವೈಟ್ ಐತೆ. ಕಬಾಬ್ ಪುಡಿ, ನ್ಯಾಚುರಲ್ ಮಿಲ್ಕ್, ಹಾಲು. ಹುಣಸೆ ಹುಳಿ. ಖಾರದ ಪುಡಿ. ಮತ್ತೇನ್ ತಂದಿರಾ? ಬಾಸ್ಮತಿ ರೈಸ್,
ಸಾಕಲ್ಲನೆ ಓ ಸಾಕು ಆ ಬಾಸ್ಮತಿ ರೈಸ್ ಇವಳ ಕೊಡ್ಬೇಕಂತ ಕಣಮ್ಮ ಒಂದು ತುಪ್ಪ ಶುದ್ಧ ಗೀ ಕಬಾಬ್ ಪ್ಯಾಕೆಟ್ ಕಬಾಬ್ ಪೌಡರ್ ಓ ಸುಮಾರು ತಂದಾಳಲ್ಲವ ಇವಳು ಚಕ್ಕೆ ಲವಂಗ ನಂದೇ ಲಾಸ್ಟ್ ಗಂಟನ ಅದು ನಾನು ತಗೊಂಡೋಗಿದ್ದು ಗಂಟೆ ಲಾಸ್ಟ್ ಸರಿ ಇದು ಧನಿಯಾ ಪುಡಿ ಇನ್ನೂ ಒಂದೈತೆ ಸಣ್ಣದು ಚಕ್ಕೆ ಲವಂಗ ಗಂಟು ಯಮ್ಮ ಸುಮಾರಾಗಿತ್ತು ಕಣಮ್ಮ ಸುಮಾರೇ ಬಂದಿತ್ತೆ ಬಿಡೇವಾ ಇಷ್ಟೇನೆ ಇದಕ್ಕೆ ಎಷ್ಟು ಡೇಟ್ ಆಗ್ತಿದ್ದು ಗೊತ್ತಾ ಇಲ್ಲೇ ಐತೆ ಒಂದು ಹೆಂಗಿಲ್ಲ ಅಂದ್ರೆ ಒಂದು 2-2.5 ಸಾವಿರ ರೂಪಾಯಿ ಇಲ್ಲೇ 3,000 ಹತ್ರ ಐತಿ ಇಲ್ಲೇ ಹಾಂ ಇದ್ರದ್ದೇನು ಕಡಿಮೆ ಐತಾ ಇದ್ರದ್ದು ಅಷ್ಟೇ ಇರ್ತೈತೆ ರೇಟ್ ಈಗ ಊಟ ಮಾಡೋಣ ಅಂತ ಎಲ್ಲ ಊಟಕ್ಕೆ ಕೂತ್ಕೊಂಡಿದ್ದೀವಿ ಅಯ್ಯೋ ಅಯ್ಯೋ ಕೊಡೋದಲ್ಲ ಕುಡ್ಸೋದು ಬೇರೆ ಪ್ರೀತ್ ಉಕ್ ಹರಿದ್ರೆ ಒಂದ್ಸತಿ ಉಕ್ ಹರಿತಿತ್ತಿ ಕುತ್ಕೊಳ್ಳ ನೀನು ಮಧ್ಯಾಹ್ನದಿಂದ ಹೋಗಿಲ್ಲ ಹೊಟ್ಟೆಗೆ ತಿನ್ನಿಸ್ತೀನಿ ನಾವೆಲ್ಲ ಊಟ ಮಾಡ್ತಾಯಿದ್ರೆ ನಮ್ಮಮ್ಮ ಪಾಪ ಆಮ್ಲೆಟ್ ಹಾಕ್ಕೊಡ್ತಾ ಇದ್ದಾರೆ ಎಲ್ಲರಿಗೂ ಆಮ್ಲೆಟ್ ಹಾಕ್ಕೊಂಡು ಊಟ ಮಾಡಿ ಮಲಗದೆ ಇನ್ನು ತುಂಬ ಲೇಟ್ ಆಗಿಬಿಡ್ತು ಹಾಗೆ ನಮ್ಮಮ್ಮ ರಂಗೋಲಿ ಹಾಕೋಕ್ಕಂತ ಹೋಗಿದ್ರು ನಾವು ಹಾಗೆ ಮಲ್ಕೊಬಿಡೋಣ ಅಂತೇಳಿ ಮಲ್ಕೊಳಕ್ಕೆ ಬಂದಿದ್ದೀವಿ ಈ ರಂಗೋಲಿನ ನಾಳೆ ಬೆಳಗ್ಗೆ ಹೇಗೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಕಂಟಿನ್ಯೂಷನ್ನ ತೋರಿಸ್ತೀನಿ ತುಂಬ ಟೈಮ್ ಆಗಿಬಿಟ್ಟಿದೆ ಹಾಗಾಗಿ ನಾವು ಒಳಗಡೆ ಬಂದು ಮಲ್ಕೊಳಕ್ಕೆ ಬಂದ್ವಿ ಸಿಕ್ಕಾಪಟ್ಟೆ ನಿದ್ರೆ ಬರ್ತಾ ಇದೆ ಈಗಾಗಲೇ 12 ಗಂಟೆ ಆಗ್ತಾ ಇದೆ ರಾತ್ರಿ ಹಾಗಾಗಿ ಮಲ್ಕೊಂಡು ಬೆಳಗ್ಗೆ ಬೇಗ ಹೇಳ್ಬೇಕಾಗಿತ್ತು ಹಾಗಾಗಿ ಬೇಗ ಮಲ್ಕೊಳಕ್ಕೆ ಬಂದ್ವಿ ರಂಗೋಲಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾಳೆ ಹಾಕ್ತೀನಿ ಕಂಟಿನ್ಯೂಷನ್ ಲಾಗು ಹಾಗೆ ನಾಳೆನೇ ಜಾತ್ರೆ ಇರೋದು ಯಾರು ಮಿಸ್ ಮಾಡದೆ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಗೈಸ್